ಸಿದ್ದರಾಮಯ್ಯನವರ ಪಾಲಿಗೆ ಭಾರಿ ಮಹತ್ವದ ದಿನ ಇವತ್ತು ಇನ್ನೇನು 1 ಗಂಟೆಯಲ್ಲಿ ಸಿಎಂ ವಿರುದ್ಧದ ತನಿಖೆಗೆ ರಾಜ್ಯಪಾಲರು ಕೊಟ್ಟಂತಹ ಅನುಮತಿಯ ನಿರ್ಧಾರ ಸರಿಯೋ ತಪ್ಪೋ ಸಿಎಂ ರಾಜಕೀಯ ಭವಿಷ್ಯ ನಿರ್ಧಾರ ಆಗುತ್ತೆ. ಹೀಗಾಗಿಯೇ ಸಿಎಂ ನಿವಾಸಕ್ಕೆ ಸಚಿವರ ದಂಡೆ ಆಗಮಿಸಿದೆ. ಕೃಷ್ಣ ಬೈರೇಗೌಡರು ಬಂದಿದ್ದಾರೆ, ರಾಮಲಿಂಗಾರೆಡ್ಡಿ, ಭೈರತಿ ಸುರೇಶ್, ಈಶ್ವರ ಖಂಡ್ರೆ ಇವರೆಲ್ಲರೂ ಕೂಡ ಸಿಎಂ ನಿವಾಸಕ್ಕೆ ಆಗಮಿಸಿದ್ದಾರೆ. ಮೂಡಾ ಕೇಸ್ನಲ್ಲಿ ಸಿಎಂ ಸಲ್ಲಿಸಿರುವಂತಹ ಅರ್ಜಿ ಏನಿದೆ, ರಾಜ್ಯಪಾಲರ ನಿರ್ಧಾರವನ್ನು ಅದರ ಭವಿಷ್ಯ, ರಾಜ್ಯಪಾಲರ ಅನುಮತಿ ಆದೇಶ ರದ್ದಾಗುತ್ತಾ, ಹೈಕೋರ್ಟ್ನಲ್ಲಿ ತೀರ್ಪು ಏನ್ ಬರುತ್ತೆ, ಈ ಕುತೂಹಲ ರಾಜ್ಯಾದ್ಯಂತ ಇದೆ. ಹೈಕೋರ್ಟ್ನ ಆದೇಶದತ್ತ ಇಡೀ ರಾಜ್ಯದ ಚಿತ್ತ ನೆಟ್ಟಿದೆ. ಇನ್ನು ಮುಖ್ಯಮಂತ್ರಿಗಳಿಗೂ ಕೂಡ ಭಾರಿ ದೊಡ್ಡ ಟೆನ್ಷನ್ ತಂದು ಕೊಟ್ಟಿರುವಂತಹ ಘಟನೆ ಇದು. ಈಗ ಸಿಎಂ ನಿವಾಸದಲ್ಲಿ ಸಚಿವರುಗಳೆಲ್ಲ ಬಂದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಡೇ. ಅವರ ಸಚಿವ ಸಂಪುಟದ ಸದಸ್ಯರು ಒಬ್ಬೊಬ್ಬರಾಗಿ ಮುಖ್ಯಮಂತ್ರಿಗಳ ಮನೆ ಕಡೆ ಬರ್ತಿದ್ದಾರೆ. ಕೃಷ್ಣ ಬೈರೇಗೌಡ, ರಾಮಲಿಂಗಾರೆಡ್ಡಿ, ಭೈರತಿ ಸುರೇಶ್ ಹಲವು ದಿನಗಳಿಂದ ಮುಖ್ಯಮಂತ್ರಿಗಳ ಜೊತೆ ಕಾಣಿಸ್ಕೊಂಡಿರಲಿಲ್ಲ. ಈಗ ಮನೆ ಕಡೆ ಬಂದಿದ್ದಾರೆ. ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಕಾವೇರಿಯ ಎದುರಿಗಿನ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ದೂರುದಾರರ ಪೈಕಿ ಒಬ್ಬರಾದ ಸ್ನೇಹಮಯಿ ಕೃಷ್ಣ ಅವರ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ ಅವರೇ, ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಏನು ನಿರೀಕ್ಷೆ ಮಾಡ್ತಾ ಇದ್ದೀರಿ? ಸರ್ ಹೇಳಿದ್ರೆ ಖಂಡಿತವಾಗಲೂ ನಮ್ಮ ಪರವಾಗಿ ಆದೇಶ ಬರುತ್ತೆ, ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಸೊ ಯಾಕೆಂತಂದರೆ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಸರ್ಕಾರ ಕೊಟ್ಟಿರ್ತಕ್ಕಂಥ ಸಾಕ್ಷ್ಯಗಳೇ ನಮ್ಮ ಆರೋಪಕ್ಕೆ ಪೂರಕವಾಗಿದೆ. ಇಲ್ಲಿ ಮುಖ್ಯ ಗಮನಿಸಬೇಕಾದಂತಂದರೆ ನವೆಂಬರ್ 2003 2023 4 ತಾಂತ್ರಿಕ ತಜ್ಞರ ತಂಡನೇ ವರದಿ ಕೊಟ್ಟಿದೆ. 50-50 ಅನುಪಾತದಲ್ಲಿ ನಿವೇಶನ ಹಂಚಿಕೆ ಮಾಡೋದು ನಿಯಮಬಾಹಿರ ಅಂತೇಳಿ ಮಾನ್ಯ ಸಿದ್ದರಾಮಯ್ಯ ಅವರು ಆ ವಿಚಾರನ ಮುಚ್ಚಿಟ್ಟು ಮಾನ್ಯ ನ್ಯಾಯಾಲಯಕ್ಕೆ ಈ ಒಂದು ರಿಟ್ ಪಿಟಿಷನ್ ಸಲ್ಲಿಸಿದ್ದಾರೆ. ಸೊ ಇದನ್ನು ನಾವು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀವಿ. ಏನು ಮೂಡ ಆಯುಕ್ತರ ದಿನೇಶ್ ಕುಮಾರ್ ಅವ್ರನ್ನ ಅಮಾನತು ಮಾಡಿದರೆ ಆ ಆದೇಶದಲ್ಲಿ ಆ ಉಲ್ಲೇಖ ಇದೆ, ತಜ್ಞರ ವರದಿ ಕೊಟ್ಟಿದೆ. ಆ ತಜ್ಞರ ವರದಿಯಲ್ಲಿ 50-50 ಅನುಪಾತದಲ್ಲಿ ನಿವೇಶನ ಹಂಚಿಕೆ ಮಾಡೋದು ಕಾನೂನು ಬಾಹಿರ ಅಂತೇಳಿ. ಸೊ ಇದಕ್ಕಿಂತ ಬೇರೆ ಇನ್ಯಾವ ಸಾಕ್ಷಿ ಬೇಕು ಸರ್? ನಾವು ಮಾಡೋ ಆರೋಪಕ್ಕೆ ಪೂರಕವಾಗಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಈ ದಾಖಲೆಗಿಂತ ಇನ್ಯಾವ ಸಾಕ್ಷಿ ಬೇಕು? ಹಾಗಾಗಿ ಮಾನ್ಯ ನ್ಯಾಯಾಲಯ ಕೃಷ್ಣ ಅವರ ಪ್ರತಿಯೊಂದು ಹೋರಾಟಕ್ಕೂ ಒಂದು ಎಂಡ್ ಗೋಲ್ ಅಂತ ಇರುತ್ತೆ. ಹೌದು ಸರ್, ಉದ್ದೇಶಿತ ಗುರಿ. ಹೌದು ಸರ್. ನಿಮ್ಮ ಉದ್ದೇಶಿತ ಗುರಿ ಏನು? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನ ಕೆಳಗಿಳಿಬೇಕು? ಖಂಡಿತ ಅಲ್ಲ ಸರ್. ಮತ್ತೆ ಸಿದ್ದರಾಮಯ್ಯ ಅವರ ಪ್ರಕರಣ ಉದಾಹರಣೆಗೆ ಇಟ್ಕೊಂಡು ಈ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರಗಳಿಂದ ಜನಪ್ರತಿನಿಧಿಗಳು, ಪ್ರಭಾವಿ ವ್ಯಕ್ತಿಗಳು, ಪ್ರಭಾವಿ ಅಧಿಕಾರಿಗಳು ಅಕ್ರಮವಾಗಿ ನಿವೇಶನ ಪಡೆದಿದ್ದ ಪ್ರಕರಣ ಸಂಬಂಧಪಟ್ಟ ಒಂದು ಸಮಗ್ರ ತನಿಖೆ ಆಗಬೇಕು. ಅವರು ಅಕ್ರಮ ಪಡೆದಕ್ಕಂಥ ನಿವೇಶನಗಳು ಸಾವಿರಾರು ನಿವೇಶನಗಳು, 1-2 ಅಲ್ಲ ಸರ್. ನನಗೆ ಬಂದಿರೋ ಮಾಹಿತಿ ಬರೋ ಸಾವಿರಾರು ನಿವೇಶನಗಳು, ಸಾವಿರಾರು ಕೋಟಿ ಬೆಲೆ ಬಾಳುವಂಥ ಆಸ್ತಿ ಈ ಥರ ಅಕ್ರಮವಾಗಿ ಬೇರೆಯವ್ರ ಪಾಲಾಗಿದೆ. ಅದೆಲ್ಲವೂ ಕೂಡ ವಾಪಸ್ಸು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬರಬೇಕು. ಆ ನಿವೇಶನಗಳು ನಿಜವಾದ ಅರ್ಹ ಫಲಾನುಭವಿಗಳಿಗೆ ಹಲವಾರು ದಶಕಗಳಿಂದ ಅರ್ಜಿನ ಸಲ್ಲಿಸಿ ನಿವೇಶನಕ್ಕೋಸ್ಕರ ಕಾಯ್ತಿರತಕ್ಕಂಥ ನಿಜವಾದ ಅರ್ಹ ಫಲಾನುಭವಿಗಳಿಗೆ ಅದು ತಲುಪಬೇಕು ಅನ್ನೋದು ನನ್ನ ಗುರಿ ಅಷ್ಟೇ ಹೊರತು ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಮೇಲೆ ಯಾವುದೇ ರೀತಿಯ ಒಂದು ದ್ವೇಷ ಆಗಲಿ ಅಥವಾ ಬೇರೆ ಥರ ಯಾವುದೇ ಹಿತಾಸಕ್ತಿ ಇರಲಿ ಅಥವಾ ಅವ್ರನ್ನ ಅಧಿಕಾರ ಕೆಳಗಿಳಿಸಬೇಕು ಅಥವಾ ಅವ್ರನ್ನ ಜೈಲಿಗೆ ಕಳಿಸ್ಬೇಕು, ಇದು ಯಾವ ಉದ್ದೇಶ ಅಲ್ಲ ಸರ್. ನನ್ನ ಉದ್ದೇಶ ಇದೊಂದು ಪ್ರಕರಣ ಉದಾಹರಣೆಗೆ ಇಟ್ಕೊಂಡು ಸಮಗ್ರ ತನಿಖೆ ನಡೆಸಿ ಎಲ್ಲ ಒಂದು ನಿವೇಶನಗಳು ಏನು ಅಕ್ರಮವಾಗಿ ಬೇರೆಯವ್ರ ಪಾಲಾಗಿದೆ ಅದು ವಾಪಸ್ಸು ನಗರಾಭಿವೃದ್ಧಿ ಪಾಲಿಗೆ ಬರಬೇಕು, ಅರ್ಹ ಫಲಾನುಭವಿಗಳಿಗೆ ತಲುಪಬೇಕು. ಇದು ನನ್ನ ಗುರಿ. ಬೇರೆ ಬೇರೆ ನಗರಾಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ಏನೇನಾಗಿದೆಯೋ ಗೊತ್ತಿಲ್ಲ, ಬಟ್ ಮೂಡ ಅನ್ನೋದು ಕಸದ ತೊಟ್ಟೆ ಆದಂಗೆ ಆಗಿದೆ. ಸಾವಿರಾರು ಸೈಟ್ಗಳು. ಹೌದು ಸರ್, ಅದನ್ನೇ ಉದಾಹರಣೆಗೆ ಇಟ್ಕೊಂಡು ಅದನ್ನೇ ಉದಾಹರಣೆ ಅಂದ್ರೆ. ಬಟ್ ನಿಮ್ಮ ಪ್ರಶ್ನೆ ಇರೋದು ಸಿದ್ದರಾಮಯ್ಯನವರ ಪತ್ನಿಗೆ ಬಂದಿರೋ 14 ಸೈಟ್ ಮಾತ್ರ ಇಲ್ಲ ಸರ್. ನನ್ನ ಏನೇನೆಲ್ಲ ಆಗಿದೆ ರೀ ಮೂಡಾದಲ್ಲಿ, ಒಂದೊಂದೇ ದಾಖಲೆಗಳು ಬರ್ತಾ ಇದ್ರೆ ಗಾಬರಿ ಆಗುತ್ತೆ. ಹೌದು ಸರ್, ಸೆಟ್ಲ್ಮೆಂಟ್ ಡೀಡ್ಗಳಂತೆ. ಹೌದು ಸರ್. ಯಾರ್ದೋ ಸೈಟ್ ಇನ್ಯಾರಿಗೋ ಬರೆದು ಕೊಡೋದು, ಇವ್ರು ದುಡ್ಡು ಕೊಟ್ರ, ಅವ್ರು ದುಡ್ಡು ಇಸ್ಕೊಂಡ್ರ, ದುಡ್ಡು ಎಲ್ಲಿಂದ ಬಂತು ಏನೂ ಇಲ್ಲ. ಸೆಟ್ಲ್ಮೆಂಟ್ ಡೀಡ್, ಈ ಸೈಟ್ ಇವನಿಗೆ ಬಿಟ್ಟು ಕೊಟ್ಟಿದ್ದೀನಪ್ಪ ಅಂತ ಬರೆದು ಕೊಡ್ತಾರೆ. ಒಬ್ರಿಗೊಬ್ರು ಸಂಬಂಧ ಇಲ್ಲ, ಸೂತ್ರ ಇಲ್ಲ ಸರ್. ಮೂಡ ಅನ್ನೋದು ಒಂದು ನದಿ ಇದ್ದಾಗೆ, ಅಲ್ಲೇ ಇಷ್ಟು ಅಕ್ರಮ ನಡೆದಿದೆ ಅಲ್ಲ. ವೃಷಭಾವತಿ ಅದು ಈ ಬಿಡಿ ಅಂತ ಸಮುದ್ರದಲ್ಲಿ ಇನ್ನೆಷ್ಟು ನಡೆದಿರ್ಬೋದು ಅಲ್ವಾ? ಇದೆಲ್ಲನೂ ಕೂಡ ತನಿಖೆ ಆಗಬೇಕು ಅನ್ನೋದು ನನ್ನ ಉದ್ದೇಶ ಸರ್. ಎಸ್,
ಧನ್ಯವಾದ ಸ್ನೇಹಿಮಯಿ ಕೃಷ್ಣ ಅವರೇ. ಸಾಮಾನ್ಯವಾಗಿ ನಾವು ಆಲ್ ದ ಬೆಸ್ಟ್ ಅಂತೀವಿ. ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಅಂತಂದ್ರೆ ನೀವು ಕೇಸ್ ಗೆಲ್ಲಿ ಅಂತ ಆಗುತ್ತೆ, ಅವಾಗ ಸಿದ್ದರಾಮಯ್ಯನವ್ರು ಸೋಲ್ಲಿ ಅಂತ ಆಗುತ್ತೆ. ಅದು ಬೇಡ. ಅದು ನ್ಯಾಯ ಏನಿದೆ ಅದು ಬರಲಿ, ನಾವು ಸತ್ಯಾಸತ್ಯತೆ ಹೊರಗೆ ಬರಲಿ ಅಷ್ಟೇ. ಸತ್ಯ ಈಚೆ ಬರಲಿ ಅನ್ನೋದು ನಮ್ಮ ಉದ್ದೇಶ. ಎಸ್, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಪ್ರಶಾಂತ್ ಮತ್ತೊಮ್ಮೆ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಪೊಲಿಟಿಕಲ್ ರಿಪರ್ಕೇಷನ್ಸ್. ಅಜಿತ್, ನ್ಯಾಚುರಲಿ ನೋಡಿ, ಒಂದು ವೇಳೆ ಸಿದ್ದರಾಮಯ್ಯನವರ ವ್ಯತಿರಿಕ್ತವಾಗಿರ್ತಕ್ಕಂಥ ತೀರ್ಪು ಬಂದಲ್ಲಿ ನನ್ನ ಗಟ್ ಫೀಲಿಂಗ್ ಇರ್ತಕ್ಕಂಥದ್ದು ಮುಂದಿನ 1 ರಿಂದ 1.5-2 ತಿಂಗಳುಗಳ ಕಾಲ ಕರ್ನಾಟಕದ ರಾಜಕೀಯ ಎಸ್ ಒಂದು ಗ್ಯಾಸ್ ಮೇಲಿರುತ್ತೆ. ಪೆಂಡುಲಮ್ ಓಡ್ದಂಗೆ ಓಡ್ತಾ ಇರುತ್ತೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಈ ಕಡೆ. ಯಾಕಂದರೆ ಒಂದು ವೇಳೆ ಹೈಕೋರ್ಟ್ ಸಿದ್ದರಾಮಯ್ಯನವರ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಸರಿ ಇದೆ ಅಂತಕ್ಕಂಥದ್ದನ್ನು ಹೇಳಿದಲ್ಲಿ ಅದರ ಲೀಗಲ್ ರಿಪರ್ಕೇಷನ್ಸ್ಗಳಾಗ್ತವೆ. ಲೀಗಲ್ ರಿಪರ್ಕೇಷನ್ಸ್ಗಳ ಜೊತೆಗೆ ಪಾಲಿಟಿಕ್ಸ್ ಕೂಡ ದ ಬಾಲ್ ಸ್ಟಾರ್ಟ್ಸ್ ರೋಲಿಂಗ್. ಯಾಕಂದರೆ ನೋಡಿ, ಒಂದು ರಾಷ್ಟ್ರೀಯ ಪಕ್ಷದಲ್ಲಿದ್ದುಕೊಂಡು ನೀವು FIR ಒಬ್ಬ ಮುಖ್ಯಮಂತ್ರಿಯ ವಿರುದ್ಧ ಹಾಕಿದ್ರು ಅಂತ ಅಂದ್ಕೋಣ, ಯಾರೇ ಹಾಕಲಿ, ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅದೇನು ಅಂದರೆ ತನಿಖೆಯ ಮೊದಲ ಹಂತ. ಅದರ ಅರ್ಥ ಸಿದ್ದರಾಮಯ್ಯನವರು ತಪ್ಪು ಮಾಡಿಬಿಟ್ಟಿದ್ದಾರೆ ಅಂತಲ್ಲ. ಆದರೆ ನೀವು ಒಂದು ಸಲ ತನಿಖೆ ಅಂತ ಶುರು ಆದ ತಕ್ಷಣ, ಈಗ ನೋಡಿ, ನರೇಂದ್ರ ಮೋದಿಯನ್ನು ಕೂಡ ಕಮಿಷನ್ ವಿಚಾರಣೆ ಕರೆಸಿತ್ತು, ಆದರೆ ಅಲ್ಲಿ FIR ಹಾಕಿರಲಿಲ್ಲ. 8 ಗಂಟೆ 9 ಗಂಟೆಗಳ ಕಾಲ ಅವರನ್ನು ಗ್ರಿಲ್ ಮಾಡ್ತು ಅನ್ನುವ ಶಬ್ದಕ್ಕಿಂತ ಅವ್ರ ಬಳಿ ಪ್ರಶ್ನಿಸಲಾಯಿತು. ಆ ಪ್ರಕರಣ ಬೇರೆ. ಇದು ಪ್ರಶಾಂತ್ ಹೇಳ್ತಾ ಇರೋದು ಗುಜರಾತ್ ಹತ್ಯಾಕಾಂಡದಲ್ಲಿ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗ ನರೇಂದ್ರ ಮೋದಿ ಅವರು ಎದುರಿಸಿದ್ದ ಪ್ರಶ್ನೆಗಳು. ಇಲ್ಲಿ ವೈಯಕ್ತಿಕವಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಪತ್ನಿಯ ಮೇಲೆ ಆರೋಪಗಳಿವೆ. ಈಗ ಇದರಲ್ಲೇ ಅಂದರೆ ಒಂದೊಂದ್ಸಲ ಈ ಪ್ರಶ್ನೆನೂ ಬರುತ್ತೆ, ಇದರಲ್ಲಿ ತನಿಖೆ ಏನು ನಡೆಸ್ತೀರಿ, ಇದರಲ್ಲಿ ತಪ್ಪೋ ಸರಿ ಅಂತಕ್ಕಂಥದ್ದನ್ನು ಒಂದು ನ್ಯಾಯಾಲಯ ಹೇಳಬೇಕು. ಹೌದು ಅಲ್ವಾ? ಬೇಸ್ಡ್ ಆನ್ ಡಾಕ್ಯುಮೆಂಟ್ಸ್. ಇದರಲ್ಲೇನೀಗ ಸಿದ್ದರಾಮಯ್ಯನವರನ್ನು, ಅವರ ಪತ್ನಿಯವರನ್ನು ಕರೆದು ವಿಚಾರಣೆ ನಡೆಸಿ ಯಾರಾದರೂ ಮೂಡಾ ಕಮಿಷನರ್ಗೆ ನೀವು ಒತ್ತಡ ಹಾಕಿದ್ರಾ, ಫೋನ್ ಕರೆ ಮಾಡಿದ್ರೆ ಅದನ್ನೇನು ಇನ್ವೆಸ್ಟಿಗೇಷನ್ ನಡೆಸೋಕ್ಕಾಗತ್ತಾ? ಆಗಲ್ಲ. ಆದರೆ ಪಬ್ಲಿಕ್ ಡೊಮೇನ್ನಲ್ಲಿ ನೀವು ಇನ್ವೆಸ್ಟಿಗೇಷನ್ ಅಂದ ತಕ್ಷಣ ಕಾಂಗ್ರೆಸ್ನಲ್ಲಿ ಒಂದು ಆಂತರಿಕ ರಾಜಕಾರಣ ಶುರು ಆಗುತ್ತೆ. ಆಮೇಲೆ ಈಗಲೇ ನೋಡಿ, ಕಳೆದ 2 ತಿಂಗಳಲ್ಲಿ ನಿಮಗೆ ಮೂಡಾ ಪ್ರಕರಣ ಮತ್ತು ವಾಲ್ಮೀಕಿ ಪ್ರಕರಣ ಬಂದ ಮೇಲೆ ಅಜಿತ್, ನಮ್ಮದೇ ಲೆಫ್ಟ್ ರೈಟ್ ಸೆಂಟರ್ ತೆಗೆದುಕೊಳ್ಳಿ, ಬೇರೆ ಯಾವ ರಾಜಕೀಯದ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಿ? ಸರ್ಕಾರದ ರಾಜಕಾರಣನೇ ಗಿರಿಕೆ ಹೊಡಿತಾ ಇರೋದು 2 ಸುತ್ತ. ಅಂದರೆ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಕುತೂಹಲ ಇರತಕ್ಕಂಥದ್ದು ಸಿದ್ದರಾಮಯ್ಯನವರ ಈ ಪ್ರಕರಣದ ಮೇಲೆ. ಈಗ ನನಗೊಂದೊಂದು ಸಲ ಅನಿಸುತ್ತೆ, ಈ ಪ್ರಕರಣ ಏನು ತಾರ್ಕಿಕ ಹಂತಕ್ಕೆ ಹೋಗುತ್ತೆ ಅದರ ಬಗ್ಗೆ ರಾಜಕಾರಣಿಗಳಿಗೇನು ಭಾಳ ಆಸಕ್ತಿ ಇಲ್ಲ. ಪತ್ರಕರ್ತರಾದಿಯಾಗಿ ನಮಗಿರ್ತಕ್ಕಂಥ ಆಸಕ್ತಿ ಏನು, ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಸೇವ್ ಆಗ್ತಾರಾ ಅಥವಾ ಅವರು ರಾಜೀನಾಮೆ ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಕ್ಯಾಟ್ ಹ್ಯಾಸ್ 9 ಲೈವ್ಸ್ ಅಂತ ಒಂದು ಇಂಗ್ಲೀಷ್ ಕಾದಂಬರಿಗಳಲ್ಲಿ ಹೇಳ್ತಾರೆ. ಯಡಿಯೂರಪ್ಪನವ್ರ ಬಗ್ಗೆ ನಾವು ಚರ್ಚೆ ಮಾಡುವಾಗ ಹೇಳ್ತಾ ಇದ್ವಿ, BJP ಬಂಡಾಯದಿಂದ ಬದುಕಿದ್ರು, ಇನ್ನೊಂದು ಸಲ ಬಂದರು, ಇನ್ನೊಂದು ಸಲ ಹೋದರು, ಕೊನೆಗೆ ಅವರು ಬಂದು ಸಿಲುಕಿದ್ದಲ್ಲಿ ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರ ಪ್ರಕರಣ. ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲೇ ಇದು ಮೊದಲ ಪ್ರಕರಣ. ಅವರ 83ರಿಂದ ನೀವು ರಾಜಕೀಯ ಅವರ ಒಟ್ಟಾರೆ ಅನುಭವ ಮತ್ತು ಆ ಇತಿಹಾಸವನ್ನು ಗಮನಿಸಿದ್ರೆ ಎಲ್ಲೂ ವೈಯಕ್ತಿಕವಾಗಿರ್ತಕ್ಕಂಥ ಕಳಂಕವನ್ನು ಸಿದ್ದರಾಮಯ್ಯನವರು ಹೊತ್ತಿಲ್ಲ. ಈಗ ಹೇಳ್ತಾರೆ ಕಾಂಗ್ರೆಸ್ನವ್ರು ಅಜಿತ್, ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ನವ್ರು ಭಾಳ ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ, ಏನು FIR ಹಾಕಿದ್ರೆ ರಾಜೀನಾಮೆ ಕೊಟ್ಬಿಡ್ಬೇಕಾ ಅಂತ. ಅದು FIR ಹಾಕಿದ್ಮೇಲೆ ನೋಡಿ ಹೆಂಗೆ ಒಳಗೇನೇನಾಗುತ್ತೆ ಅಂತಕ್ಕಂಥದ್ದು. ಆ ಕಾರಣದಿಂದ ನನಗನ್ಸುತ್ತೆ ಹೈಕೋರ್ಟ್ ತೀರ್ಪು ಏನು ಕೊಡುತ್ತೆ, ಸಬ್ಸಿಕ್ವೆಂಟ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ, ಬಟ್ ಫಸ್ಟ್ ಕೋರ್ಟ್ನ ತೀರ್ಮಾನ ಏನಿರುತ್ತೆ ದಟ್ ವಿಲ್ ಹ್ಯಾವ್ ಎನ್ ಬೇರಿಂಗ್ ಆನ್ ಪಾಲಿಟಿಕ್ಸ್ ಆಫ್ ಕರ್ನಾಟಕ ಅಂತ ನನಗನ್ಸುತ್ತೆ. ಸೊ ಸಿದ್ದರಾಮಯ್ಯನವರ ಆದಿಯಾಗಿ ಎಲ್ಲರೂ ಕಾಯ್ತಾ ಇರ್ತಕ್ಕಂಥದ್ದು ಹೈಕೋರ್ಟ್ ಇದರ ಬಗ್ಗೆ ಏನು ತೀರ್ಮಾನವನ್ನು ಪ್ರಕಟಿಸುತ್ತೆ. ನ್ಯಾಷನಲ್ ಪಾರ್ಟಿಯಲ್ಲಿ ಇಟ್ ಈಸ್ ಬಟ್ ಟು ಇಂಪಾಸಿಬಲ್ ಟು ಕಂಟಿನ್ಯೂ ವೆನ್ ಯು ಹ್ಯಾವ್ ಎನ್ FIR ಆ್ಯಸ್ ಎ ಚೀಫ್ ಮಿನಿಸ್ಟರ್. ನಿಮಗೆ ಕೆಲವರು ಕೇಜ್ರಿವಾಲ್ ಜೊತೆ ಕಂಪೇರ್ ಮಾಡ್ತಾರೆ. ಕೇಜ್ರಿವಾಲ್ರದ್ದೇ ಪಾರ್ಟಿ ರೀ, ಅವರು ಪ್ರಶಾಂತ್ ಭೂಷಣ್ರನ್ನ, ಯೋಗೇಂದ್ರ ಯಾದವ್ರನ್ನ, ಕುಮಾರ್ ವಿಶ್ವಾಸ್ರನ್ನ, ಆಶುತೋಷ್ ಎಲ್ಲರನ್ನೂ ಹೊರಗೆ ಅವ್ರದ್ದೇ ಪಾರ್ಟಿ ಅದು. ಈಗ ನೋಡಿ, ಹೈಟ್ ಈಸ್ ಅತಿಶಿಪ್, ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂಡದೆ ಪಕ್ಕದಲ್ಲಿ ಕುಳಿತು ನಾನು ಭರತ ಅಂತ ಹೇಳ್ಕೊಳ್ತಕ್ಕಂಥ ಒಂದು ವಿಚಿತ್ರ ಸ್ಥಿತಿ ಇದೆ ಅವ್ರ ಪಾರ್ಟಿಯಲ್ಲಿ ನಡೆಯುತ್ತೆ. ರಾಷ್ಟ್ರೀಯ ಪಾರ್ಟಿಯಲ್ಲಿ ಇದು ನಡೆಯುತ್ತಾ? ಮತ್ತು ಸಿದ್ದರಾಮಯ್ಯನವರ ಅತ್ಯಂತ ಹಿತಶತ್ರುಗಳು ಅಕ್ಕಪಕ್ಕದಲ್ಲಿದ್ದಾರೆ. ಅವರೇನು ಯೋಚನೆ ಮಾಡ್ತಿದ್ದಾರೆ? ಮಲ್ಲಿಕಾರ್ಜುನ್ ಖರ್ಗೆ, G. ಪರಮೇಶ್ವರ್, DK ಶಿವಕುಮಾರ್, ಆಲ್ ಆರ್ ವೆರಿ ಸೀಸನ್ಡ್ ಪೊಲಿಟಿಷಿಯನ್ಸ್.
ಆಲ್ ಆರ್ ವೆರಿ ಸೀಸನ್ಡ್ ಪಾಲಿಟಿಷಿಯನ್ಸ್. ನೀವು ಅವರು ಟಿ ವಿಗೆ ಏನು ಹೇಳ್ತಾರೆ ಅದನ್ನೇ ಒಳಗಡೆ ಮಾಡ್ತಾರೆ ಅಂತ ಅನ್ಕೋಬೇಡಿ, ರಾಜಕಾರಣ ಅದು. ಒಂದು ವೇಳೆ ವ್ಯತಿರಿಕ್ತ ತೀರ್ಪು ಬಂದಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ಭಾಳ ಮಹತ್ವಪೂರ್ಣ. ಕೆಲವೊಬ್ರು ಹೇಳ್ತಾ ಇದ್ರು ನೋಡಿ, ಕಪ್ ಇರುತ್ತಲ್ವ, ಕಪ್ ಶರ್ಟ್ ಹಾಕೊಂಡು ದಿನವೂ ಕಪ್ ಶರ್ಟ್ ಹಾಕ್ಕೊಂಡಿರ್ತಾರಲ್ಲ, ಎಸ್, ಅವ್ರಿಗೆ ನೀವು ಇನ್ನೊಂದಿಷ್ಟು ಕಪ್ ಹೋಗಿರಿ, ಏನು ಫರಕ್ ಆಗಲ್ಲ. ಏನು ಫರಕಾಗಲ್ಲ. ಅದು ಕರೆಕ್ಟ್. ಬಿಳಿ ಇದೆ ಅಲ್ಲ, ಅದ್ರ ಮೇಲೆ ಒಂದು ಸಣ್ಣ ಶೈ ಒಗಿರಿ, ಎಲ್ಲ ದೃಷ್ಟಿ ಅದರತ್ತ. ವೈಟ್ನರ್ ಹಚ್ಚಿ ಸುಸ್ತಾವು. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಇದೊಂದು ಭಾಳ ದೊಡ್ಡ ಅಗ್ನಿ ಪರೀಕ್ಷೆಯ ಕಾಲ. ಮತ್ತು ಅವ್ರ ಜೀವನ ಪರ್ಯಂತ ಏನು ಹೇಳ್ಕೊಳ್ತಾ ಬಂದಿದ್ದಾರಲ್ವ, ನನಗನ್ಸುತ್ತೆ ಅಜಿತ್, ಸಿದ್ದರಾಮಯ್ಯನವ್ರನ್ನ ನನ್ನ ಹತ್ತಿರದಿಂದ ನೋಡಿದ್ದೀನಿ, ನಾನು ಶರ ಬರೆಯಲ್ಲ, ಪರ ಬಂದರೆ ಸಿದ್ದರಾಮಯ್ಯನವರು ಇನ್ನಷ್ಟು, ನೆನ್ನೆ ನಮ್ಮ ಆಡ ಭಾಷೆಯಲ್ಲಿ ಅದು ಕೇಕೆ ಹೊಡೆದು ಬಿಡ್ತಾರೆ. ಸಿದ್ದರಾಮಯ್ಯನವರು ಇನ್ನಷ್ಟು ಗಟ್ಟಿಯಾಗಿ ಹೊರಹೊಮ್ಮುತ್ತಾರೆ. ಎಸ್. ವ್ಯತಿರಿಕ್ತ ಬಂದರೆ ನೀವು ಸಿದ್ದರಾಮಯ್ಯನವ್ರು ಹೊರಗಡೆಯಿಂದ ಹಂಗೆ ಕಾಣ್ತಾರೆ, ಏನು ರೀ ಮುಖ್ಯಮಂತ್ರಿಯಾಗಿ ಮುಂದುವರಿಬಾರ್ದಾ ಅಂತ. ಬಟ್ ಹೀ ಹ್ಯಾಸ್ ಎ ಕಾನ್ಷಿಯಸ್. ಅನೇಕ ಬಾರಿ ರಾಜಕಾರಣಿಗಳಿಗೆ ಆ ಪ್ರಸಂಗ ಬಂದ ಮೇಲೆ ಆ ಕಾನ್ಷಿಯಸ್ ಏನು ಹೇಳುತ್ತೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಅಂತ ನನಗನ್ಸುತ್ತೆ. ಅಕಸ್ಮಾತ್ ಸಾಧ್ಯ ಆದಷ್ಟು ಬೇಗ ಹೋಗಿ ತೀರ್ಪಿಗೆ ತಡೆಯನ್ನು ತೆಗೆದುಕೊಳ್ಳುವಲ್ಲಿ ಸಿದ್ದರಾಮಯ್ಯನವರು ಯಶಸ್ವಿ ಆದರೆ, ಸ್ಟೇ ತೆಗೆದುಕೊಳ್ಳುವಲ್ಲಿ ಪ್ರೊಲಾಂಗ್ ಆಗುತ್ತೆ, ಇನ್ನೊಂದು ಸ್ವಲ್ಪ ಪ್ರೊಲಾಂಗ್ ಆಗುತ್ತೆ. ಸುಪ್ರೀಂ ಕೋರ್ಟ್ ಏನಾದರೂ ಸ್ಟೇ ಕೊಟ್ಟರೆ ಅಷ್ಟು ಪ್ರೊಲಾಂಗ್ ಆಗುತ್ತೆ, ಮತ್ತೊಂದು 3-4 ತಿಂಗಳ ಕಾಲ ಅವಕಾಶ ಸಿಗ್ಬೋದು ಏನೋ. ಬಟ್ ಇದೊಂದು ತೂಗು ಕತ್ತಿ, ಇದು ಸ್ವಾರ್ಡ್ ಈಸ್ ಹ್ಯಾಂಗಿಂಗ್. ಆದರೆ ಅದಕ್ಕೆ ಹೇಳಿದ್ದಾನೆ, ವ್ಯತಿರಿಕ್ತವಾಗಿ ತೀರ್ಪು ಬಂದರೆ ಅದರದ್ದು ಲೀಗಲ್ ಕಾನ್ಸಿಕ್ವೆನ್ಸು ಇದೆ, ಜೊತೆಗೆ ಪೊಲಿಟಿಕಲ್ ಕಾನ್ಸಿಕ್ವೆನ್ಸ್ ಇದೆ. ಪರವಾದ ತೀರ್ಪು ಬಂದಲ್ಲಿ ತುಂಬ ನಿರಾಳರಾಗ್ಬೋದು, ಇನ್ನಷ್ಟು ಗಟ್ಟಿಯಾಗಿ ಹೊರಹೊಮ್ಬೋದು. ನನಗನ್ಸುತ್ತೆ ಪರವಾಗಿ ತೀರ್ಪು ಬಂದಲ್ಲಿ ಅಜಿತ್, ಆ 2.5 ವರ್ಷ 3 ವರ್ಷ ಏನಂತಾರಲ್ಲ, ಅದು ಹೋಗಿ 5 ವರ್ಷ ಕಂಪ್ಲೀಟ್ ಮಾಡ್ಬೋದು. ಎಸ್. ನೀವು ಆ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಯಾಕಂದರೆ ಈಗಲೇ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ, ನಾವು ಸಿದ್ದರಾಮಯ್ಯನವರ ವಿರುದ್ಧ ಹಿಂದೆ ಬಂಡೆಯಾಗಿ ನಿಂತ್ಕೊಂಡಿದ್ದೀವಿ ಅಂತಕ್ಕಂಥದ್ದು. ನಿಂತ್ಕೊಳ್ಳಿ ಹೆಂಗಿದ್ರೆ ವ್ಯತಿರಿಕ್ತವಾದ ತೀರ್ಪು. ಬಟ್ ಇಟ್ ಈಸ್ ನಾಟ್ ವೆರಿ ಈಸಿ. ಅನೇಕ ಬಾರಿ ನಾನು ರಾಜಕಾರಣದ ಅಂದರೆ ನೀವು ಅನೇಕ ಘಟನಾವಳಿಗಳನ್ನು ಗಮನಿಸಿದಾಗ ಅಜಿತ್, ಈ ತುಂಬ ಮುಂದಕ್ಕೆ ಹೋಗಿ ಯಾಕೆ ಮಾತಾಡ್ತೀರಿ ಅಂತ ಕೇಳ್ತಾರೆ. ಇಟ್ಸ್ ಆ್ಯಸ್ ಎ ಜರ್ನಲಿಸ್ಟ್ ಪೊಲಿಟಿಕಲ್ ಸ್ಪೆಕ್ಯುಲೇಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ಸ್ಪೆಕ್ಯುಲೇಟ್ ಲೀಗಲಿ. ಪೊಲಿಟಿಕಲ್ ಏನಾಗುತ್ತೆ ಅನೇಕ ಬಾರಿ ಕೆಳಗಿಳಿಸುವಾಗ ರಾಷ್ಟ್ರೀಯ ಪಕ್ಷಗಳಲ್ಲಿ ನಿಮ್ಮದು ಪೂರ್ತಿ ನಡೆಯುತ್ತೆ ಅನ್ನೋದಿರೋಲ್ಲ, ನಿಮ್ದು ನಡೆಯಲ್ಲ. ಕೆಳಗೆ ಇಳಿಸುವಾಗ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿಯೇ ಕೆಳಗಿಳಿತಾರೆ. ಹೌದು. ಆದರೆ ಆ ಕೆಳಗಿಳಿದ ಕುರ್ಚಿಯಲ್ಲಿ ಕೂರಿಸುವಾಗ ನಿಮ್ಮ ಮಾತು ತುಂಬ ನಡೆಯುತ್ತೆ, ನಿಮ್ಮದು ವಿಟೋ ನಡೆಯುತ್ತೆ. ಎಸ್. ಅದರ ಬಗ್ಗೆ ಜಾಸ್ತಿ ಕುತೂಹಲ ಜನರಿಗಿದೆ. ಪ್ರಶಾಂತ್ ಹೇಳಿದನು ಉದಾಹರಣೆ ಸಮೇತ ಹೇಳ್ಬೇಕಂದ್ರೆ, ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಬೇಕು ಅಂತ ತೀರ್ಮಾನ ಮಾಡಿದಾಗ ಯಡಿಯೂರಪ್ಪನವ್ರ ಕೈಯಲ್ಲಿ ಜಾಸ್ತಿ ಇರಲಿಲ್ಲ. ಬಟ್ ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ತೀರ್ಮಾನಿಸುವಾಗ ಯಡಿಯೂರಪ್ಪನವರ ಮಾತಿಗೆ ಫೈನಲ್. ಯಡಿಯೂರಪ್ಪನವರು ರಾತ್ರಿ 11 ಗಂಟೆಗೆ ನಿತಿನ್ ಗಡ್ಕರಿ ಮನೆಗೆ ಹೋದರು 2011ರಲ್ಲಿ. ಈ ನಿತಿನ್ ಗಡ್ಕರಿ ಮತ್ತು ಆಸ್ಕರ್ ಫರ್ನಾಂಡಿಸ್ ಇವರದೆಲ್ಲ ಸಭೆ ರಾತ್ರಿ 11 ಮೇಲೆ ಅವ್ರದ್ದು. ಓಕೆ ಹಾಂ. ಅದೆಲ್ಲ ಸ್ಪ್ರೆಡ್ ಇರುತ್ತಲ್ಲಿ, ಸಮೋಸ, ಕಚೋರಿ, ಜಿಲೇಬಿ ಎಲ್ಲ ತಂದು. ಅಲ್ಲೊಂದು ಗಡ್ಕರಿ ಅವ್ರ ಮನೆ ಅಂದರೆ ಈಗಿಲ್ಲ, ಈಗ ಈಸ್ ಆನ್ ಡಯಟ್. ಬಟ್ ಅವಾಗ ಅಲ್ಲಿ ಸಂಜೆ ನೋಡಿ 5:15 ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ವರದಿ ಬರುತ್ತೆ. 5:15 ಬರುತ್ತೆ. 7ಕ್ಕೆ ಯಡಿಯೂರಪ್ಪನವ್ರು ಫ್ಲೈಟ್ ಹಿಡಿತಾರೆ, 9:15 ಬರ್ತಾರೆ. ರಾತ್ರಿ 11 ಗಂಟೆಗೆ ಯಡಿಯೂರಪ್ಪನವರು ಗಡ್ಕರಿ ಮನೆಗೆ ಹೋಗ್ತಾರೆ, ಜೊತೆಗೆ ಲೆಹರ್ ಸಿಂಗ್ ಇರ್ತಾರೆ. ಒಂದು ಯಡಿಯೂರಪ್ಪನವ್ರದ್ದು ರೂಢಿ ಏನೋ ಅಥವಾ ಅವ್ರದ್ದು ಗಟ್ಟಿ ಮನಸ್ಸೋ ಗೊತ್ತಿಲ್ಲ, ಅವ್ರಿಗೆ ಏನು ಕಷ್ಟ ಆಗಲಿ ನಷ್ಟ ಆಗಲಿ ರೀ, ಅವ್ರು ಹಿಂಗೆ ಮಾಡ್ತಾ ಬರ್ತಾಯಿದ್ರು. ನಮ್ಮ ಕ್ಯಾಮ್ರಾಮನ್ ಕೈಲಾಶ್ ಇದ್ದಲ್ಲ, ಕೈಲಾಶ್ ದಿಲ್ಲಿ ಕ್ಯಾಮ್ರಾಮನ್, ನಮ್ಮ ದಿಲ್ಲಿ ಕ್ಯಾಮ್ರಾಮನ್ ಕೈಲಾಶ್ ಚಂದ್ರ, ಅವನು ಹಿಂದಿ ಭಾಷಿಕ ಆಯಿತಾ. ಅವ್ನ ಬಾಡಿ ಲ್ಯಾಂಗ್ವೇಜ್ ಸಾಬ್ ಐಸಾ ಕಿಯಾ ಆಯಿತು, ಬಚ್ ಗಯೆ ಅಂತ. ಅಂದರೆ ವಿಕ್ಟ್ರಿ ಸೈನ್ ತೋರಿಸ್ಕೊಂಡು ಬಂದ. ಈಗ ನಮ್ಮ ಬಳಿ ಇರೋ ಅನೇಕ ಕ್ಯಾಮ್ರಾಮನ್ಗಳು ದೇ ಆರ್ ವಿಡಿಯೋ ಜರ್ನಲಿಸ್ಟ್, ದೇ ಆರ್ ನಾಟ್ ಕ್ಯಾಮ್ರಾಮನ್ಸ್. ಅವ್ರು ಬರೀ ಛಾಯಾಗ್ರಹಣ ಅಲ್ಲ, ಅವರು ದೇ ಗೋ ಫಾರ್ ಬಾಡಿ ಲ್ಯಾಂಗ್ವೇಜ್, ಏನು ಮಾಡ್ತಾರೆ ಅದು ಗಮನಿಸ್ತಾ ಇರ್ತಾರೆ. ಬಚ್ ಗಯೆ ಅಂತ. ಆಮೇಲೆ ತಿಳಿದು ಬಂದಿದ್ದೇನೆಂದರೆ ಯಡಿಯೂರಪ್ಪನವ್ರು ಗಡ್ಕರಿ ಮನೆಗೆ ಹೋದರು. ಗಡ್ಕರಿ ಮನೆಗೆ ಹೋಗಿ ಆಪ್ಕೋ ಇಸ್ತೀಫಾ ದೇನಾ ಅಂತ. ಗಡ್ಕರಿ ಇವ್ರಿಗೆ ಯಡಿಯೂರಪ್ಪನವ್ರು ಹಿಂದಿ ಮಾತಾಡಲ್ಲ, ಅವ್ರು ಲೆಹರ್ ಸಿಂಗ್ ಕಡೆ ನೋಡಿದ್ರು. ಲೆಹರ್ ಸಿಂಗ್ ಹೇಳಿದರು, ಕಿಸ್ಕೋ ಬನಾಯಂಗೆ, ಹಮ್ ಬನಾಯಂಗೆ, ಅಪ್ ಪಹಲೆ ಇಸ್ತೀಫಾ ದೋ ಅಂತ. ಆಗ ನಂತರ ತಿಳಿದು ಬಂದಿದ್ದೇನೆಂದರೆ ಅಜಿತ್, ಅರುಣ್ ಜೇಟ್ಲಿ
ಯಡಿಯೂರಪ್ಪನವ್ರಿಗೊಂದು ಇಂಟೆಂಟ್ ಕೊಟ್ಟು ಹಿಂಟ್ ಕೊಟ್ಟು ಹಿಂಟ್. ಈ ಕೆಳಗಿಳಿದ ಕ್ಷಣ ಅಡ್ವಾಣಿ ಮತ್ತು ಗಡ್ಕರಿ ನಡುವೆ ಮಾತಾಗಿದೆ, ಅನಂತಕುಮಾರ್ ಮುಖ್ಯಮಂತ್ರಿ ಮಾಡ್ತಾರೆ. ಯಾಕಂದರೆ ಅನಂತಕುಮಾರ್ದು ಒಂದು ಜೀವಮಾನದ ಆಸೆ ಇತ್ತಲ್ಲ ಮುಖ್ಯಮಂತ್ರಿ. ಹೌದು. ಅದು ಲೆಹರ್ ಸಿಂಗ್ ಮೂಲಕ ಯಡಿಯೂರಪ್ಪಗೆ ಕನ್ವೆ ಆಯಿತು. ಯಡಿಯೂರಪ್ಪನವ್ರಿಗೆ ಯಡಿಯೂರಪ್ಪನವ್ರು ರಾತ್ರಿ 12:30ಗೆ ಬಂದರು. ಅವರು ಬರೀ ಮುಗುಮ್ಮಾಗಿ ತಲೆ ಆಡಿಸಿ ಬಂದರು. ಅವರೇನು ಕೊಡ್ತೀನಿ, ನಾಳೆ ಹೋಗಿ ನೀವು ರಾಜೀನಾಮೆ ಕೊಡಿ ಅಂತ ಹೇಳಿದರು. ಇವರು 12:30 ಗಂಟೆ ಕರ್ನಾಟಕ ಭವನಕ್ಕೆ ಬಂದರು. ಯಡಿಯೂರಪ್ಪನವ್ರಿಗೊಂದು ಈ ಟೆನ್ಷನ್ ಆದಾಗ ಅವ್ರಿಗೊಂದು ಭಾರಿ ನಾನು ಅಂದರೆ ಈ CM ಸೂಟು ಎಲ್ಲ ಈಗ ನಾವು ಗಮನಿಸ್ತಾ ಇರ್ತಲ್ಲ ಜರ್ನಲಿಸ್ಟ್, ಅವರು ರಾತ್ರಿ ಇಡೀ ಟಿ ವಿ ನೋಡೋರು ಅಜಿತ್. ಅಂದರೆ ಅವರು ಮಲ್ಕೊಂಡಾಗಲೂ ಟಿ ವಿ ಆನ್ ಇರೋದು. ಅವಾಗ ನಾನು 2008, 9, 10, 11 ಹೇಳ್ತಾ ಇದ್ದೀನಿ. ಈಗೆಲ್ಲ ಟಿ ವಿ ಆನ್ ಇರೋದು. ಅವರು ಟಿ ವಿ ನೋಡ್ತಾ ಯಾವ ಕ್ಷಣದಲ್ಲಿ ತೀರ್ಮಾನಿಸಿದ್ರು 5 ಗಂಟೆಗೆ ಸ್ಪೆಷಲ್ ಫ್ಲೈಟಲ್ಲಿ ಹುಬ್ಳಿಗೆ ಹೋಗ್ಬಿಟ್ರು. ಡೆಲ್ಲಿಯಿಂದ ಸೀದಾ ಹುಬ್ಳಿ. ನಾವು ರಾತ್ರಿ ಕರ್ನಾಟಕ ಭವನದಲ್ಲೇ ಇದ್ದೀವಿ. ನ್ಯಾಚುರಲಿ ಅಲ್ವಾ, ನೆಕ್ಸ್ಟ್ ಡೇ ರಾಜೀನಾಮೆ ಕೊಡ್ತಾರೆ ಮುಖ್ಯಮಂತ್ರಿ ಅಂತ. ಡೆಲ್ಲಿಯಿಂದ ಸೀದಾ ಹುಬ್ಳಿಗೆ ಹೋಗ್ಬಿಟ್ರು. ಹೈಕಮಾಂಡಲ್ಲಿ ಟೆನ್ಷನ್ನು. ಸ್ಪೆಷಲ್ ಫ್ಲೈಟ್ ಹುಬ್ಳಿಗೆ ಯಾಕೆ ಹೋಯಿತು, ಬೆಂಗಳೂರು ಹೋಗಿ ರಾಜ್ಯ ಇವರು ವಿಜಾಪುರ ಈ ನೆರೆ ಆ ಸಿಂದಗಿ, ಇಂಡಿ, ಝಳ್ಕಿ ಆ ಕಡೆ ಎಲ್ಲ ಹೋದ್ರು ಇವರು. ಹೈಕಮಾಂಡಲ್ಲಿ ಟೆನ್ಷನ್. ಇವ್ರ ಸಂಪರ್ಕಕ್ಕೆ ಸಿಕ್ಕಿಲ್ಲ 2 ದಿನ. ಫೋನೇ ಎತ್ತಲಿಲ್ಲ, ಯಾರ್ದು ಫೋನೇ ಎತ್ತಲಿಲ್ಲ. ನಂತರ ಏನು ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಬಂದಾಗ ಗಡ್ಕರಿ ಮತ್ತು ರಾಜನಾಥ್ ಸಿಂಗ್ ಮತ್ತು ಅರುಣ್ ಜೇಟ್ಲಿ ಅವ್ರನ್ನ ಬೆಂಗಳೂರಿಗೆ ಕಳಿಸಿದ್ರು. ನಿಮ್ಗೆ ನೆನಪಿದ್ರೆ ಅವರು ಮನೆಗೆ ಜೇಟ್ಲಿ ಮತ್ತು ವೆಂಕಯ್ಯ ಬಂದು ನೀವು ಹೇಳ್ದಂಗೆ ಮಾಡ್ತೀವಿ, ನೆಕ್ಸ್ಟ್ ಮುಖ್ಯಮಂತ್ರಿ ನಿಮ್ಮ ಆಯ್ಕೆ ಅಂತೆ ಆಗತ್ತೆ ಅನ್ನೋದನ್ನು ಗಡ್ಕರಿ ಫೋನ್ನಲ್ಲಿ ಯಡಿಯೂರಪ್ಪನವ್ರು ಹೇಳಿದ ಮೇಲೆ ಇವರು ರಾಜೀನಾಮೆಗೆ ತಯಾರಾದರು. ಆಗ ಹೆಸರು ಪ್ರಾಪಪ್ ಆಗಿದ್ದು ಸದಾನಂದ ಗೌಡರು. ಅಲ್ಲೂ ನೋಡಿ, ಅಂದರೆ ಇವತ್ತಿಗೆ ಪಾಲಿಟಿಕ್ಸ್ ಅಷ್ಟು ನಡೀತಾ ಇದೆ. 12 ಗಂಟೆಗೆ ತೀರ್ಪು ಬರುತ್ತೆ. ಅನಂತಕುಮಾರ್ ಭಾಳ ನಂತರ ಒಂದು ಸಲ ನನ್ನ ಜೊತೆ ಮಾತನಾಡುವಾಗ ಹೇಳಿದರು, ಒಂದು ಮಿಸ್ಟೇಕ್ ನಾನು ಮಾಡಿದೆ. ಯಡಿಯೂರಪ್ಪನವ್ರನ್ನ 2008ರಿಂದ 10-11ರವರೆಗೆ ಏನು ಮಾಡಿದ್ರು ಅನಂತಕುಮಾರ್ ಮಾಡ್ತಾರೆ ಅಂತಾಗಿತ್ತಲ್ವ. ದ್ಯಾಟ್ ವಾಸ್ ನಾಟ್ ನೀಡೆಡ್. ದ್ಯಾಟ್ ವಾಸ್ ಅವ್ರು ಹೇಳಿದ ಶಬ್ದ ಅದು ಅಪ್ರಬುದ್ಧತೆ ಆಗಿತ್ತು ಅಂತ, ಅದಾಗಬಾರ್ದಿತ್ತು ಅಂತ. ಆ ಪಾಠ ಡಿ ಕೆ ಶಿವಕುಮಾರ್ ಚೆನ್ನಾಗಿ ಕಲ್ತಂತಿದೆ ನೋಡಿ. ಡಿ ಕೆ ಶಿವಕುಮಾರ್ ಡೇ 1ನಿಂದ ಏನು ಹೇಳಿದೆ, ಇದರ ಅರ್ಥ ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ ಅಂತ ಗೊತ್ತಿರಲ್ವಾ? ಗೊತ್ತಿರುತ್ತೆ. ಬಟ್ ಪಾಲಿಟಿಕ್ಸ್ ಈಸ್ ಆಲ್ವೇಸ್ ಫಾರ್ ಎ ಪಬ್ಲಿಕ್ ಕನ್ಸಂಪ್ಷನ್. ಪಬ್ಲಿಕ್ ಎಟ್ ಲಾರ್ಜ್ ಇದನ್ನು ಹೆಂಗೆ ತೆಗೆದುಕೊಳ್ಳುತ್ತೆ, ಅದು ಭಾಳ ಮುಖ್ಯ ಆಗಿರುತ್ತೆ. ಆ ದೃಷ್ಟಿಕೋನದಿಂದ ನೀವು ಈ ಸಿದ್ದರಾಮಯ್ಯನವರ ಪ್ರಕರಣವನ್ನು ಕೂಡ ನೋಡಿ. ನಾನು ಭಾಳ ಹಿಂದೆ ಬಂಗಾರಪ್ಪನವ್ರ ಟೈಮಲ್ಲಿ ಏನಾಗಿತ್ತು, ಬಂಗಾರಪ್ಪನವ್ರದ್ದು ಇದೇ ಆಗಿತ್ತಲ್ವ. ಬಂಗಾರಪ್ಪನವ್ರ ಬಳಿ ಏನು ಶಾಸಕರ ಸಂಖ್ಯೆ ಇರಲಿಲ್ವಾ? ಶಾಸಕರ ಸಂಖ್ಯೆ ಇತ್ತು. ಅವ್ರನ್ನ ಜನಾರ್ದನ್ ಪೂಜಾರಿ PV ನರಸಿಂಹರಾವ್ ಬಳಿ ಕರ್ಕೊಂಡೋದ್ರು. ಕ್ಲಾಸಿಕ್ ಕಂಪ್ಯೂಟರ್ ಹಗರಣ. ಜನಾರ್ದನ್ ಪೂಜಾರಿ PV ನರಸಿಂಹರಾವ್ ಬಳಿ ಕರ್ಕೊಂಡು, PV ನರಸಿಂಹರಾವ್ ಏನೂ ಹೇಳಲಿಲ್ಲ, ಅವ್ರಿಗೆ ರಾಜೀನಾಮೆ ಕೊಡಿ ಅಂತಲೂ ಹೇಳಲಿಲ್ಲ. ಕ್ಯಾ ಚಲ್ ರಾ ಅಂತೆಲ್ಲ ಮಾತಾಡಿದರು. ಹೊರಗಡೆ ಏರ್ಪೋರ್ಟಿಗೆ ಹೋಗುವಾಗ ಏರ್ಪೋರ್ಟಿಗೆ ಬಂದು ಜನಾರ್ದನ್ ಪೂಜಾರಿ ಬಂಗಾರಪ್ಪನವ್ರು ಹೇಳ್ತಾರೆ. ಜನಾರ್ದನ್ ಪೂಜಾರಿ ಒಂದು ಚೀಟಿ ಕೊಡ್ತಾರೆ ಬಂಗಾರಪ್ಪನವ್ರು, ಗೋ ಆ್ಯಂಡ್ ಟೆಂಡರ್ ಯುವರ್ ರೆಸಿಗ್ನೇಷನ್ ಟು ದ ಗವರ್ನರ್ ಅಂತ. ಹಿ ಗಾಟ್ ಫ್ಯೂರಿಯಸ್. ಬಂಗಾರಪ್ಪನವ್ರು ಗೊತ್ತಲ್ಲ, ಬಂಗಾರಪ್ಪನವ್ರ ಟೆಂಪರ್ ಹೆಂಗಿತ್ತು ಅವಾಗ. ಯಡಿಯೂರಪ್ಪನವರ ಟೆಂಪರ್ಗಿಂತ ಒಂದು ಹೆಜ್ಜೆ ಮುಂದಿತ್ತು ಬಂಗಾರಪ್ಪನವ್ರ ಟೆಂಪರು. ಅವರು ಫೋನ್ ಮಾಡಿ ಇಲ್ಲೆಲ್ಲ ಶಾಸಕರನ್ನು ಸೇರಿಸ್ತಾರೆ. ಅಂದರೆ ಇದನ್ನು ಭಾಳ ಒಬ್ಬ ಹಿರಿಯ ಕಾಂಗ್ರೆಸ್ ನಾಯಕರು ಹೇಳಿದ್ದು, ನಾನೊಂದು ಸಲ ಪರಮೇಶ್ವರನ್ನು ಕೇಳಿದೆ, ನೀವು ಯಾಕ್ರಿ ಬಂಡಾಯ ಹೇಳಲ್ಲ ಅಂತ. ಆವಾಗ ಅವರು ಈ ಬಂಗಾರಪ್ಪನವ್ರ ಕತೆ ಹೇಳಿದ್ರು. ಅಂದರೆ ನೋಡಿ, ಎಷ್ಟೇ ದೊಡ್ಡ ಮಾಸ್ ಲೀಡರ್ ಆಗಿರಲಿ, ಎಲ್ಲಿಯ ತನಕ ಆತನ ಹಿಂದೆ ಹೈಕಮಾಂಡ್ ಆಶೀರ್ವಾದ ಇದೆ ಅಂತಿರುತ್ತೋ ಅಲ್ಲಿ ತನಕ ಶಾಸಕರು. ಬಂಗಾರಪ್ಪನವ್ರು ಬೆಂಗಳೂರಲ್ಲಿ ಪೋಸ್ಟರ್ ಏನಾಯಿತು, ಟ್ರಂಪ್ ಕಾಲ್ ಮಾಡಿದ್ರು ಅವರು. ಅವಾಗ ಈ ಫೋನ್ ಇರಲಿಲ್ಲ, ಟ್ರಂಪ್ ಕಾಲ್ ಮಾಡಿದರು. ಖರ್ಗೆ, ಧರ್ಮ್ ಸಿಂಗ್ ಎಲ್ಲರೂ ಇಲ್ಲಿ ಈ ಏಟ್ರಿ ಹೋಟೆಲಲ್ಲಿ ಸೇರಿದ್ರಂತೆ. ಬಂಗಾರಪ್ಪನವರು ಏರ್ಪೋರ್ಟಿಗೆ ಬಂದು ಇಳಿತಾರೆ, ಎಲ್ಲರೂ ದಿಕ್ಕಾಪಾಲಾಗಿದ್ರು, ಯಾವ ಶಾಸಕರು ಇರಲಿಲ್ಲ. ಯಾಕಂದರೆ ಹೈಕಮಾಂಡ್ ನಿರ್ಣಯ ಗೊತ್ತಾಗ್ಬಿಟ್ಟಿತ್ತಲ್ಲ. ಈ ರಾಷ್ಟ್ರೀಯ ಪಕ್ಷದಲ್ಲಜಿ BJPಯಲ್ಲಿ ಈ RSS ಏನನ್ನತ್ತೆ ಅನ್ನೋದು ಭಾಳ ಮುಖ್ಯ ಇರುತ್ತೆ. ಅಧಿಕಾರ ಮುಂದುವರಿಬೇಕು, ಇಳಿಬೇಕು ಅನ್ನೋದ್ರಲ್ಲಿ. ಕಾಂಗ್ರೆಸ್ನಲ್ಲಿ RG ಏನು ಹೇಳ್ತಾರೆ, ಸೋನಿಯಾ ಗಾಂಧಿ ಏನು ಹೇಳ್ತಾರೆ, ಅವ್ರ ಮನಸ್ಸಿನಲ್ಲಿ ಏನಿದೆ, ಹೈಕಮಾಂಡ್ ಅಂದರೆ ಏನು ಎಂಡ್ ಆಫ್ ದ ಡೇ ಅದು ಭಾಳ ಮುಖ್ಯ ಆಗಿರುತ್ತೆ. ಹೀಗಾಗಿ ನಿಮಗೆ ಅಂದರೆ ಅನೇಕ ವೀಕ್ಷಕರಿಗೆ ಗೊತ್ತಿರಬೇಕಾದ್ರೆ, ರಾಹುಲ್ ಗಾಂಧಿ ಜಮ್ಮು ಕಾಶ್ಮೀರ್ಗೆ ಹೋಗಿ ಮೂಡಾ ಕೇಸ್ ಬಗ್ಗೆ ಮಾಹಿತಿ ತರಿಸ್ಕೊಂಡ್ರು. ಜಮ್ಮು ಕಾಶ್ಮೀರ ಕ್ಯಾಂಪೇನ್ನ ಮಧ್ಯದಲ್ಲಿ ಅಂತ ಅವರು ಭೈರತಿ ಸುರೇಶ್ ಮೂಡಾಗೆ ಹೋಗಿ ಏಕಾಏಕಿ ಯಾಕೆ ಹೆಲಿಕಾಪ್ಟರ್ ಹತ್ತು ಹೋದರು, ಅದನ್ನೇನು
ಕುಮಾರಸ್ವಾಮಿ ಪ್ರಸ್ತಾಪಿಸಿದ್ದು, ಆ ಬಗ್ಗೆ ಹೈಕಮಾಂಡ್ ಸಾಕಷ್ಟು ಮಾಹಿತಿಗಳನ್ನು ಕೇಳಿದೆ. ಸೊ ಈ ಇಡೀ ಪ್ರಕರಣದಲ್ಲಿ ನೀವು ಎಷ್ಟೇ ಪವರ್ಫುಲ್ ಆಗಿ ಹೈಕಮಾಂಡ್ ಏನು, ರಾಷ್ಟ್ರೀಯ ಪಕ್ಷದಲ್ಲಿರೋ ತನಕ ಹೈಕಮಾಂಡ್ ಏನು ಹೇಳುತ್ತೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಟ್ ನನಗನ್ಸುತ್ತೆ ಹೈಕೋರ್ಟ್ನ ತೀರ್ಪೇನಿದೆ ಅದು ಪಾಲಿಟಿಕ್ಸ್ನ ರಾಜ್ಯ ರಾಜಕಾರಣದ ಬಾಲ್ ಸ್ಟಾರ್ಟ್ಸ್ ರೋಲಿಂಗ್ ಆಗುತ್ತೋ ಅಥವಾ ಸಿದ್ದರಾಮಯ್ಯನವರು ಮತ್ತಷ್ಟು ಬಲಿಷ್ಠರಾಗಿ ಹೊರಹೊಮ್ಮುತ್ತಾರೆ. ಹೊರಹೊಮ್ತಾರೋ. ಇನ್ನು 20 ನಿಮಿಷದಲ್ಲಿ ಶುರುವಾಗುತ್ತೆ. ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.